ಕ್ಷಮೆ ಕರುಣೆಯ ತೋರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಈ ಕುಟುಂಬ ಸಹಾಯ ಹಸ್ತದ ನಿರೀಕ್ಷೆಯಲ್ಲಿದೆ. ಜೊತೆಗೆ ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ. ಇವರು ಕೃಷ್ಣಪ್ಪ ಅಂತ ಬಸವೇಶ್ವರ ನಗರದಿಂದ ಬಂದಂಥವರು. ಈ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಕೃಷ್ಣಪ್ಪ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಅಭಿನಂದನೆಗಳು ಕೂಡ. ನೀವು ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದಿದ್ದೀರಿ. ನಿಮ್ಮ ಬಗ್ಗೆ ಹೇಳಿ, ನೀವೇನು ಮಾಡ್ಕೊಂಡಿದ್ದೀರಿ? ಮೇಡಮ್, ನಮ್ಮದು ಸಮಾಜ ಸೇವೆ ಮತ್ತು ನಮ್ಮ ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಚಿಕ್ಕದಾಗಿ ವ್ಯಾಪಾರ ಮಾಡ್ತಾ ಇದ್ದೀರಿ. ನೀವು ಈ ಕುಟುಂಬದ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಪತ್ರಿಕೆಗಳ ಮುಖಾಂತರ ಇವರ ಕುಟುಂಬದ ಬಗ್ಗೆ ತಿಳ್ಕೊಂಡೆ. ಆಗಿನಿಂದ ನನ್ನ ಕೈನಲ್ಲಾದಷ್ಟು ಅವರಿಗೆ ಸಹಕಾರ ನೀಡ್ತಾ ಇದ್ದೀನಿ. ಇನ್ನು ಮುಂದೇನೂ ಅವರಿಗೆ ಇದೇ ರೀತಿಯಾಗಿ ಸಹಕಾರ ನೀಡಿ ಅವರ ಕುಟುಂಬವನ್ನು ಮೇಲಕ್ಕೆತ್ತಬೇಕು ಅನ್ನೋದು ನನ್ನ ಆಸೆ. ಯಾವ ರೀತಿ ಸಹಾಯ ಮಾಡಿದಿರಿ ಇದುವರೆಗೂ ನೀವು? ಈಗಾಗಲೇ ನಮ್ಮ ಸ್ನೇಹಿತರ ಮುಖಾಂತರ ಒಂದು ಕುವೆಂಪು ಎನ್ನುವಂಥ ಒಂದು ಸಹಕಾರ ಸಂಘದಿಂದ ನಾನು ಕೊಡಿಸಿದ್ದೀನಿ. ಇನ್ನೂ ಕೆಲವು ಕಡೆಯಿಂದ ಕೊಡಿಸಿದ್ದೀನಿ. ಈಗ ಕೊಡಿಸೋದಕ್ಕೆ ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ. ಖಂಡಿತ. ನವೀನ್ ಕುಮಾರ್ ಅವರೇ, ನಿಮ್ಮ ತಂದೆಗೆ ಯಾವಾಗ ಬೆನ್ನು ಮೂಳೆ ಸಮಸ್ಯೆ ಶುರುವಾಯಿತು? ಅವರು ಕೂಡ ವ್ಯವಸಾಯ ಮಾಡ್ಕೊಂಡಿದ್ರು. ಹೌದು ಮೇಡಮ್, ಅವರು ತುಂಬ ಚೆನ್ನಾಗಿದ್ರು. ವ್ಯವಸಾಯ ಮಾಡ್ಕೊಂಡು ಒಬ್ಬರೇ ಸಂಸಾರನೆಲ್ಲ ನೀಗಿಸ್ತಾ ಇದ್ರು. ಅವರಿಗೆ ಸುಮಾರು ಎರಡೂವರೆ ವರ್ಷದ ಹಿಂದೆ ಒಂದು ಮನೆ ಹತ್ರ ಬಿದ್ದು ಅವ್ರಿಗೆ ಕಾಲು ಡ್ಯಾಮೇಜ್ ಆಯಿತು. ಅಂದರೆ ಅದು ಮೂಳೆ 3 ಪೀಸ್ ಆಯಿತು. ಮತ್ತು ಅದನ್ನು ಜಾಯಿನ್ ಮಾಡೋಕ್ಕಾಗಲ್ಲ ಅಂತೇಳಿ ಡಾಕ್ಟರ್ಸ್ ಹೇಳಿದ್ರು. ಅದಕ್ಕೂ ಮುಂಚೆ ಅವ್ರಿಗೆ ಒಂದು ಸಣ್ಣ ವೈಬ್ರೇಷನ್ ಥರ ಕಾಯಿಲೆ ಬಂತು. ಆ ಕಾಯಿಲೆ ಬಂದ ತಕ್ಷಣ ಅವರು ಹಾಸಿಗೆ ಹಿಡಿದ್ರು. ಹಾಸಿಗೆ ಹಿಡಿದಾಗ ನೀವು ಏನು ಓದ್ತಾ ಇದ್ರಿ? ನಾನು ಅವ್ರು ಹಾಸಿಗೆ ಹಿಡಿದಾಗ ನಾನು ಓದ್ತಾ ಇದ್ದೆ, ITI ಮಾಡ್ತಾ ಇದ್ದೆ, ಸೆಕೆಂಡ್ ಇಯರಲ್ಲಿದ್ದೆ. ನಾನು ITI ಮುಗಿಸೋಷ್ಟೊತ್ತಿಗೆ ಅವ್ರಿಗೆ ಮತ್ತೆ ಜಾಸ್ತಿ ಆಗೋದು ಕಾಯಿಲೆ. ಇನ್ನು ನಾನು ಅನಿವಾರ್ಯತೆ ಮುಂದೆ ಓದಬೇಕು ಅಂದ್ಕೊಂಡು ಆಸೆ ಇತ್ತು. ಬಟ್ ಅನಿವಾರ್ಯತೆ ನಾನು ಕೆಲ್ಸಕ್ಕೆ ಹೋಗಲೇಬೇಕಾಯ್ತು. ಓದೆ. 2.5 ವರ್ಷ ನಾನು ಕೆಲಸ ಮಾಡಿದೆ. ಆಗೋ ಈಗೋ ಸಂಸಾರ ನಿಭಾಯಿಸ್ತಾ ಇದ್ದೆ. ನಮ್ಮ ತಂದೆ ಅವರು ಚೆನ್ನಾಗಿ ಆಗ್ತಾರೆ, ಇವತ್ತು ಚೆನ್ನಾಗಿ ಆಗ್ತಾರೆ, ನಾಳೆ ಚೆನ್ನಾಗಿ ಆಗ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬ ಇದರಿಂದ ಕಾತರದಿಂದ ಕಾಯ್ಕೊಂಡಿದ್ದೆ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಏನೂ ಆಗಲ್ಲ ಅಂದರು. ಮತ್ತು ನಿಮ್ಹಾನ್ಸ್ಗೆ ಹೋದ್ರೆ ನಿಮ್ಹಾನ್ಸಲ್ಲಿ ನರ್ವಸ್ ಡಾಕ್ಟರ್ ಹೇಳಿದ್ರು ಇವರಿಗೆ ಸಚಿವಾಯು ಅನ್ನೋ ಕಾಯಿಲೆ ಬಂದಿದೆ. ಇವರು ಇನ್ನು ಹೇಳೋದೇ ಕಷ್ಟ, ಇನ್ನೇನಿದ್ರು ನೀವು ಹಾಸಿಗೆ ಮೇಲೆ ಕುತ್ಕೊಂಡು ಇವ್ರಿಗೇನು ಬೇಕೋ ನೀವು ಮಾಡ್ಬೋದು ಅಂದರು. ಅಟ್ಲೀಸ್ಟ್ ಅವರು ತೆವಳ್ಕೊಂಡು ಓಡಾಡ್ತಾಯಿದ್ರು. ಆದರೆ ಒಂದಿನ ಏನು ಮಾಡಿದ್ರು ಅಂದರೆ, ನನಗೆ ಇದ್ದಕ್ಕಿದ್ದಂಗೆ ಜಾಂಡೀಸ್ ಜಾಸ್ತಿ ಆಗಿ ನಾನು ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ನಮ್ಮ ತಂದೆಯವರು ಆಚೆ ಹೋಗೋದಕ್ಕೆ ಹೋಗಿ ಬಿದ್ದೋಗ್ಬಿಟ್ಟಿದ್ದಾರೆ. ಬಿದ್ದ ತಕ್ಷಣ ಏನಾಗಿದೆ, ಅವರಿಗೆ ಈ ಬ್ಯಾಕ್ ಸೈಡ್ ಇದೆ ಏಟಾಗಿದೆ. ಈಗ ಸಂಪೂರ್ಣವಾಗಿ ಎದ್ದೇಳಕ್ಕೆ ಆಗಲ್ಲ ಅವ್ರ ಕೈಲಿ. ಅವರೇ, ನೀವು ತುಂಬಾ ನೊಂದು ಬಿಟ್ಟಿದ್ದೀರಿ. ಗಂಡನ ಸ್ಥಿತಿ ಹಾಗೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ಅಲ್ಲ, ಒಬ್ಬ ಮಗನ ಸ್ಥಿತಿ ಹೀಗೆ, ಕಿಡ್ನಿ ಫೇಲ್ ಆಗಿರುವಂಥದ್ದು. ಇರೋ 2 ಹೆಣ್ಮಕ್ಳಲ್ಲಿ ಒಬ್ಬರದ್ದು ಮದುವೆ ಮಾಡಿದ್ದೀರಾ? ಒಬ್ಬರದ್ದು ಮದುವೆ ಮಾಡಿದ್ದೀವಿ. ಮತ್ತೊಬ್ಬ ಹೆಣ್ಮಕ್ಳ ಸ್ಥಿತಿನೂ ನಾವು ನೋಡಿದ್ವಿ. ಹೌದು ಮೇಡಮ್. ಅವ್ರಿಗೆ ಹುಟ್ಟು ಅಂಗವಿಕಲರ ಅವರು? ಹೌದು ಮೇಡಮ್. 1 ವರ್ಷದ ಪೂರ್ತಿ ಆದಮೇಲೆ 2ನೇ ವರ್ಷ ಬಿದ್ಮೇಲೆ ಜ್ವರ ಥರ ಬಂದ್ಬಿಟ್ಟು ಓಡಾಡಲಿಲ್ಲ. ಇದು 3ನೇ ವರ್ಷ ಓಡಾಡುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೂ ನಿಮ್ಹಾನ್ಸು ಎಲ್ಲ ಓಡಾಡಿಸಿದ್ವಿ, ಸೆಂಟ್ ಜಾನು ಎಲ್ಲ ಓಡಾಡಿಸಿದ್ವಿ. ಎಲ್ಲಿ ಕರ್ಕೊಂಡೋದ್ರೂ ರಿಲೇಷನಲ್ಲಿ ಮದುವೆ ಮಾಡ್ಕೊಂಡ್ರೆ ಇದೇ ಥರ ಮಕ್ಕಳಾಗೋದು ಅಂದರು. ಬೇರೆ ಏನೂ ಅದಕ್ಕೆ ಟ್ರೀಟ್ಮೆಂಟೇ ಕೊಡಲಿಲ್ಲ. ಏನು ಮಾಡೋಕ್ಕಾಗಲ್ಲಮ್ಮ, ಇದು ವಂಶ ಪರಂಪರೆ ಈ ಥರ ಆಗುತ್ತೆ ಅಂದರು. ಅಲ್ಲಿಗೂ ನಾವು ಜೀವ ಇರದೆ 1 ಲಕ್ಷ ಖರ್ಚು ಮಾಡಿದ್ವಿ. ಈ ಹಾಸ್ಪಿಟ್ಲೆಲ್ಲ ಓಡಾಡಿಸಿ ನೋಡಿಸಿ ಮತ್ತೆ ಲಾಸ್ಟ್ ಪೋಲಿಯೋ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ ಮೇಡಮ್. ತಿರುಪ್ತಿಗೆ ಕರ್ಕೊಂಡೋದ್ರೆ ಅಲ್ಲಿ ಇದು ಪೋಲಿಯೋ ಅಟ್ಯಾಕ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಇದು ಇರೋವಷ್ಟುವರೆಗೂ ನೋಡ್ಬೋದಷ್ಟೇ, ಏನು ಮಾಡ್ಲಿಕ್ಕಾಗಲ್ಲ ಅಂದರು. ಅಲ್ಲಿಂದ ಸುಮ್ಮನೆ ಆಗಿಬಿಟ್ವಿ ಮೇಡಮ್. ಅಲ್ಲ, ಈ ಅಂಗವಿಕಲತೆ ಜೊತೆಗೆ ಬುದ್ಧಿಮಾಂದ್ಯತೆ ಯಾವಾಗ ಬಂತಂತ ಅವ್ರಿಗೆ? ಅದು ಮೊದಲು ಪಿಟ್ಸ್ ಬರ್ತಾ ಇತ್ತು ಮೇಡಮ್. ಅದಕ್ಕೆ ವರ್ಷ ಮಗುವಾಗಿ 2ನೇ ವರ್ಷ ಬಿದ್ಮೇಲೆ ಜ್ವರ ಬಂತಲ್ಲ, ಆವಾಗ ಪಿಟ್ಸ್ ಸ್ಟಾರ್ಟ್ ಆಯಿತು. ಅದು ಒಂದು 5 ವರ್ಷ ಮಾತ್ರ ನುಂಗ್ಸಿದ್ವಿ. ಅದು 5 ವರ್ಷದ ಮೇಲೆ ಸ್ವಲ್ಪ ಕಂಟ್ರೋಲ್ ಆಯ್ತು. ಎಷ್ಟು ವಯಸ್ಸಾಯ್ತು ನಿಮ್ಮ ಮಗಳಿಗೆ? ಅದು ಇವಾಗ 26 ವರ್ಷ ವಯಸ್ಸು. ಆದ್ರೆ ಇಂಥ ಸ್ಥಿತಿಯಲ್ಲಿದ್ದಾರೆ. ಏನು ಆದರೆ ಈಗಾದ್ರೂ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಏನೋ ಸ್ವಲ್ಪ ಊಟ ನೀರು ಅನ್ನೋ ಬರುತ್ತೆ. ಇವಾಗ ಎಲ್ಲರೂ ಅದು ಸ್ವಚ್ಛತೆಯಿಂದ ಮಾತನಾಡೋದು ಬರಲ್ಲ. ಯಾರಾದರೂ ನಿನ್ನ ತಮ್ಮ ಈ ಥರ ಆದರೂ ಆಗಿದ್ದಾರೆ ಅಂದರೆ, ನನ್ನ ತಮ್ಮ ಚೆನ್ನಾಗಾದರೆ ಸಾಕು, ನಾನು ಕಿಡ್ನಿ ಅನ್ನೋದು ಬರಲ್ಲ, ನಾನು ಅದು ಕೊಡ್ತೀನಿ, ಅದು ಹಾಕ್ಸಿದ್ರೆ ಚೆನ್ನಾಗಿರ್ತಾನೆ ನನ್ನ ತಮ್ಮ, ನನ್ನ ಸಾಕ್ತಾನೆ ಅನ್ನೋ ಬುದ್ಧಿಮಾನತೆ ಎಲ್ಲ ಇದೆ. ಆದರೆ ಮಾತನಾಡ್ಲಿಕ್ಕೆ ಅವಳಿಗೆ ಸ್ವಚ್ಛತೆಯಿಂದ ಬರಲ್ಲ ಮೇಡಮ್. ಅಲ್ಲ ನವೀನ್ ಅವರೇ, ನೀವೀಗ ಕೆಲಸ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇವಾಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇಲ್ಲ ಮೇಡಮ್, ಲೀವಲ್ಲಿದ್ದೀನಿ.
ನೀವು ಕೆಲಸ ಮಾಡೋ ಸ್ಥಿತಿಲಾದ್ರೂ ಇದ್ದೀರಾ ಅಂತ ಈಗ ನೀವು? ಕೆಲಸ ಮಾಡೋ ಸ್ಥಿತಿ ಅಂದರೆ ಏನೇನೂ ಇಲ್ಲ ಮೇಡಮ್. ನನಗೆ ಒಂದು ಹಾಫ್ ಆನ್ ಅವರ್ ಇದು ಮಾಡೋ ಅಷ್ಟು ಕೂಡ ಇದಿರಲ್ಲ. ತುಂಬ ಸುಸ್ತಿರುತ್ತೆ, ರೆಸ್ಟ್ ತಗೋಬೇಕು ಅನಿಸ್ತಾ ಇರುತ್ತೆ ಯಾವಾಗಲೂ. ಡೇ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಇದ್ದೀನಿ ಅಷ್ಟೇ. ಈಗ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ನಡೀತಾ ಇದೆಯಾ ನಿಮಗೆ? ಹಾಂ, ಕಂಟಿನ್ಯೂಸ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಏನೇ ಆಗಲಿ ಅದೆಲ್ಲ ನಡೀತಾ ಇದೆ. ಇದು ವಾರಕ್ಕೆ 3 ಸರಿ ಡಯಾಲಿಸಿಸ್ ಮಾಡಿಸ್ಬೇಕು ಮೇಡಮ್. 4 ಅವರ್ ಡಯಾಲಿಸಿಸ್ ಮಾಡಿಸ್ಬೇಕು. ಮಾಡಿಸಿದಾಗ ಚಳಿ, ಜ್ವರ, ವಾಮಿಟು, ಲೂಸ್ ಮೋಷನ್ ಎಲ್ಲ ಆಗುತ್ತೆ. ಇನ್ನು ಅವತ್ತೆಲ್ಲ ಸುಧಾರಿಸ್ಕೊಂಡ್ರು ಆಗಲ್ಲ. ನಿನ್ನೆ ರಾತ್ರಿ ನೈಟ್ ಎಲ್ಲ ತೀರಾ ಸುಸ್ತಾಗ್ಬಿಟ್ಟಿದ್ದ. ಈಗ ಪರವಾಗಿಲ್ಲ. ಮತ್ತೆ ನಾಳೆ ಡಯಾಲಿಸಿಸ್ ಆದರೆ ಅದೇ ಮಾಮೂಲಿ. ನಿಜಕ್ಕೂ ಕೃಷ್ಣಪ್ಪ ಅವರೇ, ಯಾರೋ ಒಬ್ಬರಿಗಲ್ಲ, ಕುಟುಂಬದಲ್ಲಿ ಎಲ್ರಿಗೂ ಕೂಡ ಅನಾರೋಗ್ಯದ ಸಮಸ್ಯೆ ಇಷ್ಟೊಂದು ಕಾಡ್ತಾ ಇದೆ. ಯಾರನ್ನ ನೋಡ್ಕೋಬೇಕು ಅನ್ನುವಂತ ಪರಿಸ್ಥಿತಿ, ರೀತಿಯಾದಂತಹ ಸುನಾಮಿ ಅಂತಾನೆ ನಾವು ತಿಳ್ಕೊಂಡ್ವಿ. ಯಾರನ್ನ ನೋಡ್ಕೋಬೇಕು ಅನ್ನೋಂಥದ್ದು ಈಗ ಇಲ್ಲ, ಎಲ್ರಿಗೂ ಕೂಡ ಅನಾರೋಗ್ಯ ಕಾಡ್ತಾ ಇದೆ. ಬಟ್ ಏನು ಅಂತ ಹೇಳಿದ್ರೆ, ಈ ಹುಡುಗನ್ನ ಏನಾದರೂ ಮಾಡಿ ಕಾಪಾಡಬೇಕು ಅನ್ನುವಂಥ ತಾಯಿಗೆ ಹಂಬಲ ಇದೆ. ಅವರಿಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. BBMPಗೆ ಈಗಾಗಲೇ ಇದೆಲ್ಲ ಕೊಟ್ಟಿದ್ವಿ, ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದೀವಿ. ಅಲ್ಲೇನೋ ಒಬ್ಬರು ತಮ್ಮಂಥವರೊಬ್ಬರು ಮೇಡಮ್ಮು ಭಾಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರೊಂದು 40,000 ರೂಪಾಯಿ ಏನೋ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದರು, ಇನ್ನೂ ಕೊಟ್ಟಿಲ್ಲ. ಹೀಗೆ ನಾವು ಆ ಕಡೆ ಈ ಕಡೆ ತಿರುಗಾಡಿ ಏನೇನೋ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಸಹಕಾರ ನಿಮ್ಮ ಮಾಧ್ಯಮ ರಂಗದವರು ಭಾಳ. ಖಂಡಿತ ಕೃಷ್ಣಪ್ಪ ಅವರೇ, ಜೊತೆಗೆ ಮಗಳ ಅಂಗವಿಕಲೆ ಆಗಿದ್ದಾರೆ. ಹೌದು ಮೇಡಮ್. ಅವ್ರಿಗೆ ಏನಾದ್ರು ಮಾಸಾಶನ ಬರುವಂಥ ಸಾಧ್ಯಗಳ? ಮೇಡಮ್, ಈಗಾಗಲೇ ನಾನು ವಿಚಾರಿಸಿದ್ದೀನಿ. ಅವ್ರು ಹೇಳಿದ್ದಾರೆ ಏನೋ ಬರ್ತಾ ಇದೆ ಅಂತ. ಒಂದು ಸಮಯ ಆ ಥರ ಏನಾದರೂ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮಂಥ ಅವ್ರ ಸಹಕಾರದಿಂದ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ ಮೇಡಮ್. ನಾವು ನವೀನ್ ಅವರೇ, ಈಗ ನಿಮ್ಮ ಕುಟುಂಬಕ್ಕೆ ಯಾರೀಗ ಆಧಾರ ಯಾರು ಅಂತ? ಆಧಾರ ಅಂತ ಯಾರೂ ಇಲ್ಲ ಮೇಡಮ್. ಈಗ ನಮ್ಮ ಕುಟುಂಬನ ಬಂಡಿ ಎಳಿಯೋದೇ ಕಷ್ಟ ಆಗ್ಬಿಟ್ಟಿದೆ. ಒಂಥರ ಹೇಳ್ಬೇಕು ಅಂದ್ರೆ ಬದುಕು ಜಟ್ಕ ಬಂಡಿ ಅನ್ನೋ ಥರ ಆಗ್ಬಿಟ್ಟಿದೆ ನಮ್ಮದು. ಲಕ್ಷ್ಮಮ್ಮ ಅವರೇ, ನೀವೀಗ ಏನು ಕೆಲಸ ಮಾಡ್ಕೊಂಡಿದ್ದೀರಿ ನೀವು? ಏನ್ ಮಾಡೋದು ಮೇಡಮ್, 3 ಜನಕ್ಕೆ ಸೌಕರ್ಯ ಮಾಡಬೇಕು ಮೇಡಮ್. ಅವ್ರಿಗೆಲ್ಲ ತಿನ್ನಿಸ್ಬೇಕು, ಕುಡಿಸ್ಬೇಕು, ರೀಸಸ್ಸು, ಲೆಟ್ರಿನು ಎಲ್ಲ ಅಲ್ಲೇ. ಆ ಮಗುಗೆಲ್ಲ ಅದು ಮೆನ್ಸಸ್ ಆಗುತ್ತೆ, ಅದಕ್ಕೇನು ಮಾಡ್ಕೊಳ್ಳೋದು ಬರಲ್ಲ, ಅದಕ್ಕೆ ಮಾಡಬೇಕು. ಇವನ್ಗೆ ದಿನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಡಯಾಲಿಸಿಸ್ ಮಾಡಿಸ್ಬೇಕು. ಹೆಂಗ್ ಇದೆಲ್ಲ ಒಬ್ರೇ ಮ್ಯಾನೇಜ್ ಮಾಡ್ತಿದ್ರೆ? ಏನ್ ಮಾಡೋದು ಮೇಡಮ್, ಒಬ್ರನ್ನ ಬಿಡ್ತೀಯಾ, ಇಬ್ರನ್ನ ಬಿಡ್ತೀಯಾ, ಎಲ್ಲಾರನ್ನು ನೋಡ್ಬೇಕಲ್ಲ ಮೇಡಮ್. ಏನ್ ಕೆಲಸ ಮಾಡ್ತೀರಿ ನೀವು? ಕೂಲಿ ಕೆಲಸ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ? ಮೊದ್ಲಿಗೆ ವ್ಯವಸಾಯ ಮಾಡ್ತಾ ಇದ್ವಿ ಮೇಡಮ್. ಸ್ವಲ್ಪನೇ ಜಮೀನಿತ್ತು, ವ್ಯವಸಾಯ ರೇಷ್ಮೆ ಮೇಯಿಸ್ತಾ ಇದ್ವಿ. ಸರಿ, ಅವ್ರ ಡ್ಯಾಡಿಗೆ ಆ ಥರ ಆಯಿತು, ಇವನ್ಗೆ ಈ ಥರ ಆದಮೇಲೆ ಅದನ್ನು ಸ್ವಲ್ಪ ಮಾರ್ಬಿಟ್ವಿ. ಇನ್ನು ಆಮೇಲೆ ಸಾಲ ಪಾಲ ಮಾಡಿಕೊಂಡು ಒಂದು 5-6 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀನಿ ಮೇಡಮ್. ಏನಾದ್ರೂ ಆಸ್ತಿ ಇತ್ತಾ ನಿಮಗೆ? ಜಮೀನು ಸ್ವಲ್ಪ ಇತ್ತು ಮೇಡಮ್, ಅದನ್ನ ಮಾರ್ಬಿಟ್ವಿ. ಒಂದು ಸೈಟ್ ಇತ್ತು, ಅದು ಮಾರ್ಬಿಟ್ವಿ. ಎಲ್ಲ ಮಾರ್ಬಿಟ್ಟು ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಅಂಕಲ್ ಅಂತವ್ರು, ನಿಮ್ಮಂಥವ್ರು ಹೆಲ್ಪ್ ಮಾಡಿದ್ರೆ ಏನೋ ಕಿಡ್ನಿ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬಿಡೋಣ, ಇನ್ನು ಸಾಲ ಮಾಡೋಣ ಅನ್ನೋ ಭರವಸೆ ಇಲ್ಲ. ಇವಾಗ ಮಾಡಿರೋದು ಯಾವ ರೀತಿಯಿಂದ ತೀರಿಸ್ಬೇಕು ಅನ್ನೋದೇ ಗೊತ್ತಿಲ್ಲ, ಭರವಸೆ ಇಲ್ಲ ಮೇಡಮ್. ನನಗಂತೂ ಯಾರು ಸಹಾಯ ಇಲ್ಲ ಮೇಡಮ್. ಈಗ ನಿಮ್ಮಂಥವ್ರು, ಅಂಕಲ್ ಅಂತವ್ರು ಎಲ್ಲ ಹೆಲ್ಪ್ ಮಾಡಿದ್ರೆ ಏನೋ ಒಂದು ಹುಡುಗನಾದ್ರೂ ಉಳಿಸ್ಕೊಂಡ್ರೆ ಅವನಾದ್ರೂ ಒಂದು ಜೀವನಕ್ಕೆ ಆಧಾರ ಆಗಬೇಕು. ಆದ್ರೆ ಅವರೇ ಇಂಥ ಸ್ಥಿತಿಲಿದ್ದಾರೆ. ಹೌದು ಮೇಡಮ್. ನಿಮ್ಗೆ ಏನ್ ಡಾಕ್ಟರ್ ಏನ್ ಭರವಸೆ ಕೊಟ್ಟಿದ್ದಾರೆ? ಈಗ ಯಾವಾಗ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಬೇಕು, ಎಷ್ಟು ವೆಚ್ಚ ಆಗುತ್ತೆ, ಅದಾದ್ಮೇಲೆ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಅಂತ ಹೇಳ್ತೀವಿ? ಗುಣಮುಖ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅವ್ರು ಕಾಯ್ತಾ ಇದ್ದಾರೆ ಮೇಡಮ್. ಆದ್ರೆ ನಮ್ಗೆ ದುಡ್ಡು ಸಹಾಯ ಇಲ್ಲ, ಅದಕ್ಕೋಸ್ಕರ ನಾವೇ ವೇಟ್ ಮಾಡ್ತಾ ಇದ್ದೀವಿ. ಸರಿ, ದುಡ್ಡೆಲ್ಲ ಹೊಂದಿಸಿದ್ಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಿ. ಯಾವಾಗಿಂದ ಬಂದಿದ್ದ ಸಮಸ್ಯೆ ಇದು? ಯಾಕೆ 2 ಕಿಡ್ನಿ ಫೇಲ್ ಆಗಕ್ಕೆ ಏನ್ ಆಯ್ತು ಅಂತ ನಿಮ್ಗೆ? ಮೇಡಮ್, ಇದು ನಾನು ಇಲ್ಲಿಗೆ 1 ವರ್ಷದ ಹಿಂದೆ ಬಾಂಬೆಗೆ ಹೋಗಿ ಬಂದಮೇಲೆ ಹಿಂಗಾಗಿದೆ ಮೇಡಮ್. ಡೆಲ್ಲಿಯಲ್ಲಿದ್ದೆ. ಡೆಲ್ಲಿ ಇರಬೇಕಾದ್ರೆ ಫುಲ್ ಫೀವರ್ ಜಾಸ್ತಿ ಆಗೋಯ್ತು. ಫೀವರ್ ಜಾಸ್ತಿ ಆಯಿತು. ಆಮೇಲೆ ನಾನು ಆಫೀಸಿಗೆ ಲೀವ್ ಹಾಕಿ ಊರಿಗೆ ಬಂದೆ. ಊರಿಗೆ ಬಂದರೆ ದೊಡ್ಡವರೆಲ್ಲ ಹೇಳಿದ್ರು, ನಿನಗೆ ಈ ರೀತಿ ಜಾಂಡೀಸ್ ಇದೆ, ನೀನು ನೋಡ್ಕೊಂಡಿಲ್ಲ ಅಂತ. ಸರಿ ಅಂತೇಳಿ ಹಿಂದೆನೇ ಹೋಗಿ ಟೆಸ್ಟ್ ಮಾಡಿಸ್ದೆ. ಅದು ಏನಾಯ್ತು ಅಂದರೆ, ಊರಲ್ಲಿ ದೊಡ್ಡವರೆಲ್ಲ ಸೇರಿಕೊಂಡು ನಾಟಿ ಔಷಧಿ ಅದು ಇದು ಅಂತೇಳಿ ಔಷಧಿ ಕೊಡಿಸಿದ್ರು. ಬಟ್ ಅದಕ್ಕೆ ಮುಂಚೆ ನಾನೇನು ಮಾಡಿದ್ದೆ ಅಂದರೆ, ಈ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿದ್ದೆ. ಅದು 2 ರಿಯಾಕ್ಷನ್ ಆಗಿ ನನಗೆ ತುಂಬಾ ತೊಂದರೆ ಆಯಿತು. ಆಮೇಲೆ ಇದು ಹಿಂಗೆ ಜಾಸ್ತಿ ಆಯಿತು. ಹೋಗಿ ಚೆಕ್ ಮಾಡಿಸಿದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ಯೂರಿಯಾ ಕ್ರಿಯೇಟಿನ್ ಜಾಸ್ತಿ ಆಗಿದೆ ಅಂದರು. ಸೊ ತಿರ್ಗಿ ಆಮೇಲೆ ನೋಡಿದ್ರೆ BP ಹೈ ಇತ್ತು, 210/190 ಇತ್ತು. ಆವಾಗ ಏನು ಮಾಡೋದು ಅಂತ ತಕ್ಷಣಕ್ಕೆ ಗೊತ್ತಾಗಿಲ್ಲ. ಅಡ್ಮಿಟ್ ಮಾಡಲೇಬೇಕು ಅಂದರು. ಸರಿ ಅಂತೇಳಿ ಅಡ್ಮಿಟ್ ಆದ್ವಿ. ಆಮೇಲೆ ಸ್ಕ್ಯಾನಿಂಗು ಅದು ಇದೆಲ್ಲ ಮಾಡಿ ಅಬ್ಡಮನ್ ಸ್ಕ್ಯಾನಿಂಗ್ ಮಾಡಿದ್ರು.
ಮಾಡಿದಾಗ ಅಲ್ಲಿ ಅವ್ರು ಹೇಳಿದ್ದು ಅಷ್ಟೇ, ಇದಕ್ಕಿದಂಗೆ ಒಂದಿನ ಅಪ್ಡಮನ್ ಎಕ್ಸ್ಟೆಂಡ್ ಆಯಿತು. ಬಾಡಿ ಎಲ್ಲ ಮಾಮೂಲಿ ನಾರ್ಮಲ್ ಆಗಿದೆ, ಅಬ್ಡಮನ್ ಮಾತ್ರ ಸಡನ್ ಆಗಿ ಸ್ವೆಲ್ಲಿಂಗ್ ಆಯಿತು. ಅದಕ್ಕೆ ಅವರು ಅಬ್ಡಮನ್ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರು. ಅವಾಗ ಅವರು ಫಸ್ಟಲ್ಲಿ ಅಕ್ಯೂಟ್ ಅಂದರು, ಇದು ಇದಾಗತ್ತೆ ಅಂತಂದರು. ಬಟ್ ತುಂಬ ದಿನ ಟ್ರೀಟ್ಮೆಂಟ್ ತೊಗೊಂಡೆ, ಅದು ಯಾವುದೇ ರೀತಿ ಕ್ಯೂರ್ ಆಗಿಲ್ಲ. ಯಾವುದು ಕ್ಯೂರ್ ಆಗಿಲ್ಲ. ಈಗ 2 ಕಿಡ್ನಿ ಫೇಲ್ಯೂರ್ ಆಗಿದೆ. ಓಕೆ, ನಿಮ್ಮಿಬ್ಬರು ಎಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಈ ಕುಟುಂಬ ಸಹಾಯ ಹಸ್ತದ ನಿರೀಕ್ಷೆಯಲ್ಲಿದೆ. ಜೊತೆಗೆ ಇವರಿಗೆ ಸಹಾಯ ಮಾಡಬೇಕು ಅಂತಂದರೆ ನಿಮಗೂ ನೋಡಿ ಖಂಡಿತ ಮುರುಕ ಬಂದೇ ಬಂದಿರುತ್ತೆ. ಸಹಾಯ ಮಾಡಬೇಕು ಅಂದರೆ ನಾವು ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾತಾಡ್ತೀವಿ ಇವ್ರ ಜೊತೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.